ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್. ಓಂ ಸಾಯಿರಾಮ್. ಸಬ್ಕಾ ಮಾಲಿಕ್ ಏಕ್ ಹೈ. ಸ್ನೇಹಿತರೆ, ಇಂದು ನನಗೆ ಒಂದು ತುಂಬ ನೋವಿನ ಕಮೆಂಟ್ ಬಂದಿದೆ. ಒಂದು ನಾಯಿ ತುಂಬ ಕಷ್ಟದಲ್ಲಿದೆ, ಎಷ್ಟೇ ಚಿಕಿತ್ಸೆ ಕೊಟ್ಟರೂ ಅದರ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ದಯಾಮರಣ ಕೊಡಬಹುದಾ ಅಥವಾ ಅದು ಪಾಪವಾಗುತ್ತಾ ಅನ್ನೋ ಪ್ರಶ್ನೆ ಕೇಳಿದರೆ, ಈ ಪ್ರಶ್ನೆ ಕೇವಲ ಒಂದು ಪ್ರಾಣಿಯ ಬಗ್ಗೆ ಅಲ್ಲ, ಇದು ನಮ್ಮ ಹೃದಯದಲ್ಲಿರುವ ದಯೆ, ಕರ್ಮ ಮತ್ತು ಮಾನವೀಯತೆಯ ಬಗ್ಗೆ ಕೂಡ ಆಗಿರುತ್ತೆ. ಸಾಯಿ ಬಾಬಾರವರು ಹೇಳಿದ ಸರ್ವ ಜೀವ ದಯೆ ಅನ್ನೋ ಉಪದೇಶ ಈ ಸಮಯದಲ್ಲಿ ತುಂಬ ಮುಖ್ಯವಾಗುತ್ತೆ. ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ದೇವರ ಅಂಶ ಇದೆ. ನೋವಿನಲ್ಲಿರುವ ಪ್ರಾಣಿಯನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಮೊದಲು ಚಿಕಿತ್ಸೆ, ಆರೈಕೆ, ಪ್ರೀತಿ, ನೋವು ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡಬೇಕು. ಪ್ರಾರ್ಥನೆ ಮತ್ತು ದಯೆಯಿಂದ ಸೇವೆ ಮಾಡುವುದು ಕೂಡ ದೊಡ್ಡ ಪುಣ್ಯವಾಗುತ್ತೆ. ದಯಾಮರಣದಂತಹ ನಿರ್ಧಾರವನ್ನು ತುರ್ತಾಗಿ ತೆಗೆದುಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬಾಬಾರವರೇ ಹೇಳ್ತಾ ಇದ್ದಾರೆ ಅಂತೇಳಿ ಅಂದ್ಕೊಳ್ಳಿ. ಅನುಭವದ ಒಂದು ವೆಟರ್ನರಿ ವೈದ್ಯರ ಸಲಹೆ ಮುಖ್ಯ ಆಗಿರುತ್ತೆ. ನಿಮ್ಮ ಕೈಲಾದರೆ ಒಂದು ಚಿಕಿತ್ಸೆಯನ್ನು ಕೊಡಿಸಿ. ಮನುಷ್ಯರು ಬಿದ್ರೇನೆ ಇಲ್ಲ ಯಾವುದೋ ಒಂದು ಸಮಸ್ಯೆಯಲ್ಲಿದ್ರೇ ನಮ್ಗೆ ಯಾಕೆ ಅದರ ಸಹವಾಸ ಅನ್ನೋ ರೀತಿಯಲ್ಲಿ ಹೋಗುವಂಥ ಸಮಯ ಇದಾಗಿದೆ. ಯಾಕಂದರೆ ನಂಬಿಕೆ ಅನ್ನೋದು ಒಬ್ಬರ ಮೇಲೆ ಒಬ್ಬರಿಗೆ ಇಲ್ಲ. ಅದರ ಕೊರತೆಯೇ ಈ ಜಗತ್ತಲ್ಲಿ ಹೇರಳವಾಗಿ ಕಂಡುಬರ್ತಾ ಇದೆ ಈ ದಿನಗಳಲ್ಲಿ. ಅದರಲ್ಲೂ ಒಂದು ಜೀವಿಯ ನೋವನ್ನು ಅರ್ಥ ಮಾಡಿಕೊಳ್ಳುವ ಹೃದಯವೇ ನಿಜವಾದ ಭಕ್ತಿ. ಸಾಯಿ ಬಾಬಾರವರ ದರ್ಶನ ಕೇವಲ ದೇವಾಲಯದಲ್ಲಿ ಅಲ್ಲ, ನೋವಿನಲ್ಲಿರುವ ಜೀವಿಯ ಕಣ್ಣಲ್ಲೂ ಇರುತ್ತದೆ ಅನ್ನೋದನ್ನು ಮತ್ತೊಮ್ಮೆ ನೀವು ನೆನಪು ಮಾಡಿಕೊಟ್ಟಿದ್ದೀರಾ. ಸರ್ವ ಜೀವಿಗಳ ಮೇಲೆ ಅಂದರೆ ಭಗವಂತನು ಎಲ್ಲ ರೀತಿಯ ಜೀವಿಗಳ ಹುಟ್ಟಿಗೆ ಕಾರಣಕರ್ತರಾಗಿದ್ದಾರೆ, ಅಂದರೆ ಸೃಷ್ಟಿಕರ್ತರಾಗಿದ್ದಾರೆ. ಸರ್ವ ಜೀವ ದಯೆ ಇರುವ ಜಾಗದಲ್ಲಿ ದೇವರ ಕೃಪೆ ತಾನೇ ಬರುತ್ತೆ. ಏನು ಯೋಚಿಸಬೇಡಿ, ಬಾಬಾರವರ ಶರಣಕ್ಕೆ ಹೋಗಿ ಈ ಸಮಸ್ಯೆಗೆ ಪರಿಹಾರ ನೀವೇ ತಿಳಿಸಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ. ಹಾಗೆ ಇದ್ರ ಬಗ್ಗೆ ನಾನು ಒಂದು ವಿಶೇಷವಾದ ಒಂದು ನಿಜ ಘಟನೆಯನ್ನು ವಿವರಿಸ್ತೀನಿ. ಒಬ್ಬರ ಜೀವನದಲ್ಲಿ ನಡೆದಿದ್ದನ್ನು ಅದನ್ನು ಕೂಡ ಕೇಳಿಸ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ಅದಕ್ಕಿಂತ ಮೊದಲು ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಈ ವಿಚಾರದ ಬಗ್ಗೆ. ಪ್ರತಿಯೊಂದು ಜೀವಿಯಲ್ಲೂ ದೈವಿಕ ಆತ್ಮವೇ ಇರುತ್ತೆ ಅಂತ ಹೇಳಲಾಗುತ್ತೆ. ಒಂದು ಪ್ರಾಣಿ ಅತಿಯಾದ ನೋವಿನಲ್ಲಿ ಇದ್ದಾಗ ಅದರ ನೋವನ್ನು ಕಡಿಮೆ ಮಾಡೋದು ಕರುಣೆಯ ಧರ್ಮ ಎಂದು ಹಲವು ಆಧ್ಯಾತ್ಮಿಕ ವ್ಯಾಖ್ಯಾನಗಳು ಹೇಳುತ್ತವೆ. ಆದರೆ ಉದ್ದೇಶಪೂರ್ವಕವಾಗಿ ಜೀವ ತೆಗೆಯುವುದು ಎಂಬ ವಿಷಯವನ್ನು ಬಹಳ ಗಂಭೀರವಾಗಿ ಕರ್ಮವಾಗಿ ನೋಡಲಾಗುತ್ತೆ. ಅದಕ್ಕಾಗಿ ಇದನ್ನು ಭಯದಿಂದ ಅಥವಾ ಬೇಸರದಿಂದ ನಿರ್ಧರಿಸದೆ ಅದರ ನೋವು ನಿಜವಾಗಿಯೂ ಮೀರಿದೆಯಾ, ಚಿಕಿತ್ಸೆ ಸಾಧ್ಯವಾ ಎಂಬುದನ್ನು ಮೊದಲು ಖಚಿತಪಡಿಸ್ಕೊಳ್ಳೋದು ಮುಖ್ಯವಾಗುತ್ತೆ. ದೈವಿಕ ದೃಷ್ಟಿಯಿಂದ ನೋಡಿದರೆ ಕೆಲವು ಜೀವಿಗಳು ನಮ್ಮ ಬದುಕಿಗೆ ಕರುಣೆಯ ಪಾಠವನ್ನು ಕಲಿಸಲಿಕ್ಕೆ ಬರ್ತವೆ ಅಂತ ಹೇಳಲಾಗುತ್ತೆ. ಒಂದು ನಾಯಿಯ ನೋವನ್ನು ನೋಡಿದಾಗ ನಿಮ್ಮ ಹೃದಯದಲ್ಲಿ ದಯೆ, ಸೇವೆ, ಪ್ರಾರ್ಥನೆ, ಜೀವ ಪ್ರೀತಿ ಜಾಗೃತಿ ಆಗ್ತಾ ಇದೆ ಅಂದರೆ ಅದು ಕೇವಲ ಅದರ ಕರ್ಮವಲ್ಲ, ಅದನ್ನು ನೋಡುತ್ತಿರುವವರ ಹೃದಯ ಪರೀಕ್ಷೆಯೂ ಕೂಡ ಆಗಿರುತ್ತೆ ಭಗವಂತನಿಂದ. ಆದರೆ ಒಂದು ವಿಷಯ ಸ್ಪಷ್ಟ, ಯಾವುದೇ ಪ್ರಾಣಿಯನ್ನು ನೋವಿನಿಂದ ಬಿಡಿಸಲು ದಯಾಮರಣ ಯಾಚನೆ ಬರುತ್ತದೆ ಅಂದರೆ ಮೊದಲು ಆ ಮಾರ್ಗಗಳನ್ನು ಸಂಪೂರ್ಣವಾಗಿ ಪ್ರಯತ್ನಿಸಬೇಕು. ಒಳ್ಳೆಯ ವೆಟರ್ನರಿ ವೈದ್ಯರಿಂದ ಮರುಪರಿಶೀಲನೆ ಮಾಡಿಸಿ, ನೋವು ಕಡಿಮೆ ಮಾಡುವ ಔಷಧಿಯನ್ನು ಕೊಡಿಸಿ, ಸೋಂಕು, ಚರ್ಮದ ಕಜ್ಜಿ, ಹುಳು, ಕ್ಯಾನ್ಸರ್, ನರನೋವು ಇತ್ಯಾದಿಗಳು ಸರಿಯಾದ ಅದರ ಬಗ್ಗೆ ಒಂದು ಪರೀಕ್ಷೆಯನ್ನು ಮಾಡಿಸಿ, ಸ್ವಚ್ಛವಾದ ಜಾಗ, ಬೆಚ್ಚಗಿನ ಆರೈಕೆ, ಆಹಾರ ಮತ್ತು ನೀರು ಅದಕ್ಕೆ ಅಗತ್ಯವಾಗಿದೆ. ಪಕ್ಕದ ಮನೆಯವರು ಅದರ ಕಿರುಚಾಟದಿಂದ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ತಿದ್ರೆ ಅವ್ರ ಹತ್ರ ಹೋಗಿ ಒಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅದು ನಮ್ಮ ಥರನೇ ಜೀವ ಅಲ್ವಾ, ಅದನ್ನು ಯಾವುದಾದ್ರೂ ರೀತಿಯಲ್ಲಿ ಸರಿಪಡಿಸಬೇಕು ಅನ್ನೋದು ನನ್ನ ಉದ್ದೇಶ. ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ನೀವು ಸ್ವಲ್ಪ ಸಹಕಾರ ನೀಡಿ ಅನ್ನೋ ರೀತಿಯಲ್ಲಿ ಮೃದುವಾಗಿ ಮಾತನಾಡಿ ಪ್ರಯತ್ನ ಪಡಿ. ಖಂಡಿತವಾಗಿಯೂ ಆ ಸಾಯಿಯ ಕೃಪೆ ಇದ್ದರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಇಲ್ಲ ಅಂದರೆ ಕೆಲವೊಂದು ಸರಿ ನಾನು ಹಿಂದೆ ಹೇಳಿದ್ದೀನಲ್ವ, ಈ ಕಲಿಯುಗದಲ್ಲೂ ಕೂಡ ಮನುಷ್ಯರು ಇರ್ತಾರೆ, ಆದರೆ ರಾಕ್ಷಸರು ಎಲ್ಲಿ ವಾಸ ಮಾಡ್ತಾರೆ ಅಂದರೆ ಹಿಂದೆ ದೇವತೆಗಳು ಇದ್ದರು, ರಾಕ್ಷಸರು ಇದ್ದರು. ಆದರೆ ಈಗ ಯಾವ ರೀತಿ ರಾಕ್ಷಸರು ವಾಸ ಮಾಡ್ತಾರೆ ಅಂದರೆ ಕೆಲವೊಂದು ಸಾರಿ ಮನುಷ್ಯನ ಮನಸ್ಸಿನಲ್ಲಿ ವಿಕೃತವಾದ ಒಂದು ಆಲೋಚನೆಗಳೊಂದಿಗೆ ವಾಸ ಮಾಡ್ತಾರೆ. ಹಾಗಾಗಿ ಯಾವುದನ್ನೂ ಕೂಡ ತಡ್ಕೊಳ್ಳೋಕ್ಕಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಜನರು ಬದುಕ್ತಾ ಇದ್ದಾರೆ. ಯಾವ ಶಬ್ದನೂ ಆಗಲ್ಲ, ಅತಿಯಾದ ಗಲಾಟೆನೂ ಆಗೋದಿಲ್ಲ. ಅಂದರೆ ಏನೋ ಹೇಳ್ತಾರಲ್ಲ, ತೀರ್ಥ ತಗೊಂಡ್ರೆ ಶೀತ ಆಗತ್ತೆ, ಮಂಗಳಾರತಿ ತಗೊಂಡ್ರೆ ಉಷ್ಣ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಟ್ಟಕ್ಕೆ ಬಂದಿದ್ದಾರೆ ಈಗಿನ ಜನ. 6ಕ್ಕೂ ಏರಲ್ಲ, 3ಕ್ಕೂ ಇಳಿಯಲ್ಲ ಅನ್ನೋ ಹಂತದಲ್ಲಿ ಅವರ ಜೀವನ ಅದೇ ಉದ್ದಕ್ಕೂ ಸಾಗುತ್ತೆ. ಅದೇ ದೃಢವಾದ ವಿಶ್ವಾಸದೊಂದಿಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಯಾರು ಮುಂದೆ ಸಾಕ್ತಾರೋ ಅವ್ರ ಜೊತೆ ಭಗವಂತನ ಅನೇಕ ರೀತಿಯ ಒಂದು ಪರೀಕ್ಷೆಗಳು ಎದುರಾಗ್ತವೆ ನಿಜ. ಆದರೆ ಆ ಪರೀಕ್ಷೆಗಳನ್ನು ಪಾಸ್ ಮಾಡ್ಕೊಳ್ಳೋಕ್ಕೆ ಸಹಾಯವಾಗಿ ಅವರೇ ನಮ್ಮ ಜೊತೆಗೆ ನಿಲ್ತಾರೆ. ಅರ್ಥ ಮಾಡ್ಕೊಂಡಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ಇವೆಲ್ಲವನ್ನು ನಿಮಗೆ ಮಾಡೋದು ಕಷ್ಟ ಆದರೆ ದಯೆ ಸಂಘ ಅಂತೇಳಿ ಒಂದು ಮಾಡ್ಕೊಂಡಿರ್ತಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಅಲ್ಲಿಗೆ ತಲುಪಿಸಿ ಕೈಲಾದ ಒಂದು ಹಣ ಸಹಾಯವನ್ನು ಮಾಡಿದರೆ ಅವರೇ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಹಲವು ದಾರಿಗಳಿದ್ದಾವೆ, ಒಂದೇ ರೀತಿ ನಿರ್ಧಾರ ಮಾಡೋದು ಬೇಡ. ಸ್ವಲ್ಪ ಸಮಯ ತಗೊಳ್ಳಿ, ಬಾಬಾರವರ ಒಂದು ಆಶ್ರಯದಲ್ಲಿ ಹೋಗಿ ಇದಕ್ಕೆ ಒಂದು ಪರಿಹಾರವನ್ನು ಕೇಳ್ಕೊಳ್ಳಿ.
ಕೆಲವೊಂದು ಸಾರಿ ಬಹಳ ಬಾರಿ ಆರ್ತನಾದ ಕೇವಲ ದೇಹದ ನೋವಾಗಿರೋದಿಲ್ಲ, ಭಯ, ಏಕಾಂತ, ಹಸಿವು ಅಥವಾ ನರ ಸಮಸ್ಯೆಯೂ ಕೂಡ ಆಗಿರುತ್ತೆ. ಅದರ ವೇದನೆಯನ್ನು ಯಾರಿಗೂ ಹೇಳ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ದೈವಿಕವಾಗಿ ನೋಡಿದರೆ ಒಂದು ನೋವಿನಲ್ಲಿರುವ ಪ್ರಾಣಿಗೆ ನೀರು ಕೊಡೋದು, ಅದರ ಮೈ ತೊಳೆಯೋದು, ಅದರ ಪಕ್ಕದಲ್ಲಿ ಕುಳಿತು ಪ್ರಾರ್ಥಿಸೋದು, ಅದರ ಕಣ್ಣಿಗೆ ಭಯ ಬಾರದಂತೆ ಮೃದುವಾಗಿ ಸ್ಪರ್ಶಿಸೋದು, ಇವೆಲ್ಲವೂ ಕೂಡ ದೊಡ್ಡ ಪುಣ್ಯದ ಕಾರ್ಯ. ಆದರೆ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಇದನ್ನು ಹೇಳುತ್ತೆ ಅಂತ ಸೇವೆಯಿಂದ ಮನೆಯಲ್ಲಿ ಕರುಣೆಯ ಶಕ್ತಿ ಹೆಚ್ಚುತ್ತೆ. ಹಾಗೆ ಒಬ್ಬರಲ್ಲಿ ಒಬ್ಬರು ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಹಾಗೆ ಬಲವಾದ ಆತ್ಮವಿಶ್ವಾಸದಿಂದ ಅವ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಆ ಪ್ರಾಣಿಯ ಬ್ಲೆಸ್ಸಿಂಗ್ ಕೂಡ ಈ ಕರ್ಮದ ರೂಪದಲ್ಲಿ ಸಹಾಯ ಮಾಡ್ತಾ ಇರುತ್ತೆ ಅಂತ ಹೇಳಿ ನಾವು ತಿಳ್ಕೊಬೇಕು ಸ್ನೇಹಿತರೆ. ನಿಮಗೆ ನನ್ನಿಂದ ಏನಾದರೂ ಸಹಾಯ ಬೇಕಾಗಿದ್ದರೆ ಖಂಡಿತ ನನ್ನ ನಂಬರ್ ಇದೆಯಲ್ಲ, ಅದಕ್ಕೆ ಫೋನ್ ಮಾಡಿ, ಖಂಡಿತ ನಾನು ಸಹಾಯ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಒಂದು ಸತ್ಯ ಘಟನೆಯನ್ನು ವಿವರಿಸ್ತೀನಿ ನೋಡ್ರಿ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತಾರಲ್ಲ ಹಾಗೆ. ನನಗೆ ಕೆಲವು ದಿನಗಳ ಹಿಂದೆ ಒಬ್ಬರು ಕರೆ ಮಾಡಿದರು. ಅವರು ಹೇಳಿದರು, ನಾನು ತುಂಬ ಸಂಕಷ್ಟದಲ್ಲಿದ್ದೀನಿ, ಮನೆಯಲ್ಲೂ ತುಂಬ ಕಷ್ಟಗಳಿದ್ದಾವೆ, ಹಾಗೆ ನಾನು ಕೆಲವು ದೈಹಿಕ ಬಾಧೆಗಳಿಂದ ನರಳಾಡ್ತಾ ಇದ್ದೀನಿ. ಯಾರ ಹತ್ರನೂ ನನ್ನ ದೈಹಿಕ ಬಾಧೆಗಳನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಆದರೆ ಅದರಿಂದ ಹೊರಗೆ ಬರೋಕ್ಕೂ ನನಗೆ ಸಾಧ್ಯ ಆಗ್ತಾಯಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಆದರೆ ನೀವು ಯಾವಾಗಿನಿಂದ ಬಾಬಾರವರ ಸಂದೇಶಗಳನ್ನು ಹೇಳ್ತಾ ಇದ್ದೀರಲ್ಲ, ಆ ಸಂದೇಶಗಳನ್ನು ಕೇಳ್ತಾ ಇದ್ದೀನಿ. ಮೊದಲಿಗೆ ನೀವು ತುಂಬ ದೊಡ್ಡದಾಗಿ ಹೇಳ್ತೀರಾ, ಏನೂ ಅರ್ಥ ಆಗ್ತಾ ಇರಲ್ಲ, ಏನಪ್ಪ ಹೇಳ್ತಾರೆ ಅಂತ ಹೇಳಿ ಅನಿಸ್ತಾ ಇತ್ತು. ಆದರೆ ನಾನು ನಿಧಾನವಾಗಿ ಕೇಳಿಸ್ಕೊಳ್ಳೋಣ ಅನ್ನೋ ರೀತಿಲಿ ಒಂದು ದಿನ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದೆ. ಈಗಲೂ ಕೂಡ ನಿಮ್ಮ ವಿಡಿಯೋಗಳಿಂದ ನನಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ರಾತ್ರಿ ದೇಹ ಬಾಧೆಯಿಂದ ನನಗೆ ನಿದ್ದೆನೇ ಬರೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ವಿಡಿಯೋಗಳು ನನಗೆ ಜೋಗುಳದ ರೀತಿಲಿ ಬಾಬಾರವರೇ ನನ್ನ ಪಕ್ಕದಲ್ಲಿ ಕುಳಿತು ನನಗೆ ಜೋಜೋಲಾಲಿ ಹಾಡಿ ಮಲಗಿಸ್ತಾ ಇದ್ದಾರೆ ಅನ್ನುವ ಅನುಭವ ಕೊಡುತ್ತೆ. ಎಷ್ಟೋ ದೈಹಿಕ ಮಾನಸಿಕ ಸಮಸ್ಯೆಗಳಿಗೆ ನಿಮ್ಮ ಈ ಪ್ರೇರಣಾತ್ಮಕ ಸಂದೇಶಗಳು ನನಗೆ ಸಹಾಯ ಮಾಡಿದ್ದಾವೆ. ಹಾಗೆ ನಾನು ದಿನನಿತ್ಯ ನಿಮ್ಮ ವಿಡಿಯೋಗಳನ್ನು ಕೇಳಲಿಲ್ಲ ಅಂದರೆ ನನಗೆ ಹುಚ್ಚು ಹಿಡಿದ ಅನುಭವ ಆಗುತ್ತೆ. ಹೀಗೆ ನಾನು ಬಾಬಾರವರಿಗೆ ನಿಮ್ಮಿಂದನೇ ಕನೆಕ್ಟ್ ಆಗಿದ್ದೀನಿ. ಬಾಬಾರವರ ಶರಣದಲ್ಲಿ ಬಂದ ಮೇಲೆ ಅದ್ಭುತ ಪರಿವರ್ತನೆಗಳು ಸಿಕ್ಕಿದ್ದಾವೆ. ಒಂದು ಸಾರಿ ಏನಾಯಿತು ಅಂದರೆ, ನಾನು ಬಾಬಾರವರನ್ನು ನಂಬಿ ದಿನನಿತ್ಯ ನೀವು ಹೇಳಿದ ಪ್ರಕಾರ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನು ಮೊದಲು ಬಾಬಾರವರಿಗೆ ನೈವೇದ್ಯ ಮಾಡುವ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದೀನಿ. ಹಾಗೆ ಒಂದು ದಿನ ನಾನು ಬಾಬಾರವರಿಗೆ ನೈವೇದ್ಯ ಮಾಡಿದೆ. ಅವತ್ತು ಯಾಕೋ ನನ್ನ ಮನಸ್ಸಿಗೆ ತುಂಬ ದುಃಖ ಆಗಿತ್ತು. ಬಾಬಾ, ಇದನ್ನು ಹೇಗಾದರೂ ಮಾಡಿ ಈ ಸಾರಿ ಇವತ್ತು ಬಂದು ನಮ್ಮ ಮನೆಗೆ ನೀವೇ ಅದನ್ನು ಊಟ ಮಾಡಬೇಕು. ಇದು ನನ್ನ ವಿನಂತಿ, ವಿನಮ್ರವಾದ ಪ್ರಾರ್ಥನೆ. ನೀವು ನನ್ನ ಜೊತೆಗಿದ್ದರೆ, ನನ್ನ ಜೊತೆಗೆ ಇದ್ದೀರಾ, ನಾನು ನಿಮ್ಮ ಶರಣದಲ್ಲಿ ಬಂದ ಮೇಲೆ ನೀವು ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದೀರಾ. ಒಂದು ಒಳಗೆ ಒಂದು ನನ್ನ ಜೀವನಕ್ಕೋಸ್ಕರ ಒಂದು ಒಳ್ಳೆಯ ಸಿದ್ಧತೆ ನಡೀತಾ ಇದೆ, ನಾನು ಅದನ್ನು ನಂಬಬೇಕು ಅನ್ನೋದಾದರೆ ನೀವು ಯಾವುದಾದ್ರೂ ರೂಪದಲ್ಲಿ ಬಂದು ನೀವು ಇದನ್ನು ಊಟ ಮಾಡಬೇಕು ಅನ್ನೋ ರೀತಿಲಿ ಅದನ್ನು ತಟ್ಟೆಯಲ್ಲಿ ಹಾಕಿ ದೇವರ ಮುಂದೆ ಬಾಬಾರವರಿಗೆ ನೈವೇದ್ಯದಲ್ಲಿ ಇಟ್ಟಿದ್ರಂತೆ. ಹೀಗೆ ಅವರು ದಾರಿಗೆ ಅಡ್ಡ ಆಗಿ ಏನೋ ಯೋಚಿಸ್ತಾ ಮಲಗಿದ್ರಂತೆ. ಆ ನಾಯಿ ಹೇಗೆ ಒಳಗೆ ಹೋಯಿತು ಅಂತ ಇವರಿಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಒಂದು ಕಜ್ಜಿ ಹಿಡಿದ ನಾಯಿ, ಹುರುಕು ಅಂದರೆ ಮೈ ತುಂಬ ಕೂದಲು ಉದುರೋಗಿದೆ, ಎಲ್ಲೋ ಒಂದು ರೀತಿಯಲ್ಲಿ ಕೀವು ಹೊರಗೆ ಬರ್ತಾ ಇರೋದೆ. ಈ ನಾಯಿ, ಇಂಥ ಒಂದು ನಾಯಿ ಅವರ ಕಣ್ಣು ತಪ್ಪಿಸಿ ದೇವರ ಮನೆ ಒಳಗೆ ಹೋಗಿ ಆ ಊಟವನ್ನು ಮಾಡಿಬಿಟ್ಟಿದೆ. ಅದು ನಾನು ಬಂದಿದ್ದೀನಿ, ನಾನು ಊಟ ತಿಂದಿದ್ದೀನಿ ಅಂತ ಹೇಳಿ ಸೂಚನೆ ಕೊಡೋಕೋ ಏನೋ ಗೊತ್ತಿಲ್ಲ, ತಟ್ಟೆ ಶಬ್ದ ಆಯ್ತಂತೆ ಇದ್ದಕ್ಕಿದ್ದ ಹಾಗೆ, ಸ್ವಲ್ಪ ಕೆಳಗಡೆ ಬಿದ್ದ ಹಾಗೆ. ಇವ್ರು ಏನಾಯಿತು ಅನ್ನೋ ರೀತಿಯಲ್ಲಿ ಎದ್ದು ಹೋಗಿ ನೋಡೋಕೆ ಹೋಗಿದ್ದಾರೆ. ಊಟ ಎಲ್ಲ ಆಯಿತು, ಶಾಂತವಾಗಿ ಅದು ಹೊರಗಡೆ ಹೋಯ್ತಂತೆ. ಆವತ್ತಿನಿಂದ ಅದು ಅವ್ರ ಮನೆ ಬಿಟ್ಟೇ ಹೋಗಲಿಲ್ಲಂತೆ, ಯಾವಾಗಲೂ ಮನೆಯಲ್ಲೇ ಮಲಗಿರ್ತಿತ್ತಂತೆ. ಇವರಿಗೆ ಅದನ್ನು ಆ ಥರ ತಿಂದು ಹೋದಾಗ ಒಂದು ರೀತಿಯ ಹೆದರಿಕೆ, ಯಾಕಂದರೆ ಅದು ಮೈ ತುಂಬ ಕಜ್ಜಿ, ಆ ರೀತಿಯೆಲ್ಲ ಹುಳ ಹಿಡಿದ ನಾಯಿ ಒಳಗೆ ಬಂದರೆ ಒಂದು ರೀತಿ ಗಾಬರಿ ಆಗುತ್ತೆ, ಏನಾದರೂ ಸೋಂಕು ಬರುತ್ತಾ, ಇಲ್ಲ ನಾನಾ ರೀತಿಯ ಆಲೋಚನೆಗಳು ಮನುಷ್ಯನಿಗೆ ಬರುತ್ತೆ. ಯಾಕಂದರೆ ಅಕ್ಕಪಕ್ಕದವರು ಈ ರೀತಿ ನಾಯಿ ಸಾಕಿದರೆ ಏನು ಅಂದ್ಕೊಳ್ತಾರೆ, ಈ ವಿಚಾರಗಳು ಕೂಡ ಮನುಷ್ಯನ ಮನಸ್ಸಲ್ಲಿ ಬಂದೇ ಬರ್ತಾವಲ್ವ. ಅವ್ರಿಗೂ ಈ ರೀತಿ ಎಲ್ಲ ಅನುಭವ ಆಯಿತು. ಆದರೂ ಕೂಡ ನನ್ನ ಬಾಬಾ ಈ ರೂಪದಲ್ಲಿ ಬಂದಿದ್ದಾರೆ ಅಂದರೆ ಇದೊಂದು ತಿರಸ್ಕೃತ ರೂಪ ಅಲ್ವಾ, ಈ ರೂಪದಲ್ಲಿ ಬಂದು ನನಗೇನಾದರೂ ಪರೀಕ್ಷೆ ಮಾಡ್ತಾ ಇದ್ದಾರಾ ಅನ್ನೋ ರೀತಿಲಿ ಅವರು ಪೂರ್ಣವಾಗಿ ಭರವಸೆ ಇಟ್ಟು ಅಂದಿನಿಂದ ಆ ನಾಯಿಗೆ ದಿನನಿತ್ಯ ಆಹಾರ ಕೊಡಲಿಕ್ಕೆ ಶುರು ಮಾಡಿದ್ರಂತೆ. ಬೆಳಗ್ಗೆ, ಸಂಜೆ, ಮಧ್ಯಾಹ್ನ. ಅದು ಅವ್ರ ಮನೆ ಹತ್ರನೇ ಇದೆ. ಅದು ದಿನನಿತ್ಯ ಸ್ವಲ್ಪವೇ ಚೇತರಿಸ್ಕೊಳ್ತಾ ಇದೆ, ಗುಣಮುಖವಾಗ್ತಾ ಇದೆ. ಇದರಿಂದ ಅವ್ರು ತಿಳ್ಕೊಂಡಿದ್ದೇನು ಗೊತ್ತಾ, ಅದು ಹೇಗೆ ಚೇತರಿಸ್ಕೊಳ್ತಾ ಇದೆಯೋ ಹಾಗೆ ಇವರಿಗೆ ದೈಹಿಕ ಒಂದು ಅನಾರೋಗ್ಯದ ಸ್ಥಿತಿ ಇತ್ತಲ್ಲ, ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಿರಲಿಲ್ಲ. ಅದು ಕಾಲಕ್ರಮೇಣ ನಿಧಾನ ಕಡಿಮೆ ಆಗ್ತಾ ಇದೆ. ಇವರಿಗೆ ಮೊದಲು ಅದು ಅನುಭವ ಆಗಲಿಲ್ಲ. ಅಂದರೆ ಇವರು ಪೂರ್ಣವಾಗಿ ನಾಯಿ ಬಗ್ಗೆನೇ ಯೋಚಿಸ್ತಾ ಇದ್ರು, ಇಂಥ ನಾಯಿ ಬಂದ್ಬಿಡ್ತಲ್ಲ, ಬಾಬಾರವರನ್ನ ಊಟಕ್ಕೆ ಕರೆದೆ, ಈ ರೀತಿ ಪರೀಕ್ಷೆನ ಏನೂ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಲಿ ಇವರು ಯೋಚಿಸ್ತಾ ಆ ಕಡೆನೇ ಅದರ ಸೇವೆ ಮಾಡಲಿಕ್ಕೆ ಶುರು ಮಾಡಿದರು. ಅದರ ಸೇವೆನ ಎಷ್ಟು ವಿನಮ್ರ ಭಾವದಿಂದ ಇವರು ಮಾಡೋಕ್ಕೆ ಒಂದು ನಂಬಿಕೆಯಿಂದ ಶುರು ಮಾಡಿದರು. ಇದು ನನ್ನ ಬಾಬಾರವರಿಗೆ
ಅವರೇ ಈ ರೂಪದಲ್ಲಿ ಬಂದಿದ್ದಾರೆ, ಯಾವುದೋ ಜನ್ಮದ ಕರ್ಮವನ್ನು ಕಳ್ಕೊಳ್ಳೋಕೆ ನಂಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಯಾವಾಗ ಅವರು ನಂಬಿಕೆ ಇಟ್ಟು ಅದರ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರು, ಇವ್ರಿಗೆ ಏನು ಒಂದು ಪ್ರಾಬ್ಲಮ್ಸ್ ಇತ್ತಲ್ಲ ನಿಧಾನವಾಗಿ ದೂರವಾಗುವ ಅನುಭವ ಆಗ್ತಾ ಇದೆ ಇವರಿಗೆ. ಅಂದರೆ ಆ ನಾಯಿಯ ಸೇವೆ ಮಾಡ್ತಾ ಮಾಡ್ತಾ ಇವರು ಒಂದು ದೇಹದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಇದರ ಅನುಭವ ಇವರಿಗೆ ಮೊದಲಾಗಲಿಲ್ಲ, ನಂತರ ಇದ್ದಕ್ಕಿದ್ದ ಹಾಗೆ ಆಗಲಿಕ್ಕೆ ಶುರು ಮಾಡಿತು. ಅಂದರೆ ಅವರು ಕೂಡ ಕೆಲವು ಸರಿ ಎಷ್ಟು ನಂಬಿಕೆ ಇಟ್ಟಿದ್ರು ಬಾಬಾರವರಲ್ಲಿ, ಅಂದರೆ ಅದು ಯಾರು ಏನಾದರೂ ಅಂದ್ಕೊಳ್ಳಿ, ನೀವು ನಾನು ಊಟಕ್ಕೆ ಕರೆದಿದ್ದೀನಿ, ಈ ರೂಪದಲ್ಲಿ ಬಂದಿದ್ದೀರಾ, ಯಾವುದೋ ಜನ್ಮದ ಕರ್ಮ ಇದು, ಇದು ನನ್ನ ಪರೀಕ್ಷೆನೋ ಇಲ್ಲ ಇದೇ ನನ್ನ ವಾಸ್ತವ, ಅಂದರೆ ಇದರ ಸೇವೆ ಮಾಡಬೇಕು ಅಂತ ಹೇಳಿ ನನಗೆ ಬರೆದಿತ್ತೋ ಇಲ್ಲ ಇದಕ್ಕೆ ನಾನು ಹಿಂದಿನ ಜನ್ಮದಲ್ಲಿ ಯಾವ್ದಾರೋ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದು, ಆ ಸೇವೆಯನ್ನು ಈ ಜನ್ಮದಲ್ಲಿ ಅದು ಮಾಡಿಸ್ಕೊಂಡು ನನ್ನ ಋಣ ಮುಕ್ತಳಾಗಿಸ್ಲಿಕ್ಕೆ ಬಂದಿದೆ, ಈ ಕರ್ಮದಿಂದ ಹೊರಗೆ ತರಲಿಕ್ಕೆ ನನಗೆ ಸಹಾಯ ಮಾಡಲಿಕ್ಕೆ ಬಂದಿದೆ, ಎಲ್ಲವೂ ನಿಮ್ಮ ಒಂದು ಯೋಜನೆಯಂತೆ ನನ್ನ ಜೀವನದಲ್ಲಿ ನಡೀತಾ ಇದೆ, ನಾನು ಸೇವೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ವಿನಮ್ರ ಭಾವದಿಂದ ಅದಕ್ಕೆ 3 ಹೊತ್ತು ಊಟ ಕೊಡಲಿಕ್ಕೆ ಶುರು ಮಾಡಿದರು. ಅವ್ರ ಮನೆಯಲ್ಲೂ ಕೂಡ ಕೆಲವೊಂದು ಸರಿ ವಿರೋಧ ಮಾಡಿದರು, ಇದೆಂಥ ನಾಯಿ ಬಂದಿದೆ, ಇದೆಂಥ ಬಾಬಾ ಅಂತ ಹೇಳ್ತಾ ಇದೆಯಾ, ಬಾಬಾ ನಾನು ಊಟಕ್ಕೆ ಕರೆದಿದ್ದೆ ಅವತ್ತು ಬಂದಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆಯಾ, ಇದು ಸರಿನಾ ತಪ್ಪೋ, ಏನು ಮೂಢ ನಂಬಿಕೆಯಲ್ಲಿ ಬದುಕ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಅವ್ರ ಮನೇಲಿ ಒಂದು ವಿಚಾರ ಚರ್ಚೆ ನಡೆದೋಯ್ತು. ಆದರೂ ಕೂಡ ಇವರು ನಂಬಿಕೆ ಕಳೆದುಕೊಳ್ಳಿಲ್ಲ ಇವರು. ಅಂದರೆ ಅದು ಅವರು ದಿನನಿತ್ಯ ಮಲಗಿದಾಗ ಬಾಬಾರವರ ಸ್ಮರಣೆಯನ್ನು ಮಾಡ್ತಾ ಇದ್ರಂತೆ, ಮಧ್ಯಾಹ್ನ ಆಗಿರಲಿ ಮನೆಯಲ್ಲಿದ್ದಾಗ. ಆಗ ಬಾಬಾರವ್ರ ಹತ್ರ ಪ್ರಶ್ನೆ ಮಾಡ್ತಿದ್ರಂತೆ, ಬಾಬಾ ನೀವು ಒಂದಿನ ನಮ್ಮ ಮನೆಗೆ ಊಟಕ್ಕೆ ಬರಬೇಕು, ಹಾಗೆ ಬಾಬಾ ಈ ನನ್ನ ಸಮಸ್ಯೆಯಿಂದ ನಾನು ಹೊರಗೆ ಬರ್ತೀನ, ಯಾವ ಜನ್ಮದ ಕರ್ಮದ ಫಲವೇ ಏನೋ ಗೊತ್ತಿಲ್ಲ, ಒಂದು ಬಗೆಹರಿಯಲಾರದಂಥ ಸಮಸ್ಯೆಗೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನೀವು ನಿಜವಾಗೂ ನಿಮ್ಮನ್ನು ನಂಬಿದ ಭಕ್ತರನ್ನು ಯಾವುದಾದ್ರೂ ರೂಪದಲ್ಲಿ ಬಂದು ಕಾಪಾಡ್ತೀರಾ, ಕರ್ಮ ಕಳೀತೀರಾ, ಅದು ಸತ್ಯನಾ ಅಂತ ಕೇಳ್ತಾ ಇದ್ರಂತೆ. ಹಾಗೆ ಒಂದಿನ ಬಾಬಾರವ್ರನ್ನ ಊಟಕ್ಕೆ ಕರೆದ್ರು, ಈ ರೀತಿ ರೂಪದಲ್ಲಿ ಬಂದರು. ಇದು ಕೂಡ ಗೊಂದಲ ಅವರಿಗೆ, ಅಂದರೆ ಅದನ್ನು ಓಡಿಸ್ಬೇಕು ಇಲ್ಲ ಅಂದರೆ ಅದನ್ನು ಉಪಚರಿಸಬೇಕು ಯಾವುದೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಆ ರೀತಿ ನಾಯಿ ಅದು, ಅಂದರೆ ಯಾರಾದರೂ ಛೀ ಅಂತ ಹೇಳಿ ಹೇಸಿಗೆ ಪಡ್ಕೊಳ್ಳುವಂಥ ಒಂದು ಆಕಾರದಲ್ಲಿ ಅದು ಬಂದಿದೆ, ಅಂದರೆ ಕರ್ಮನೇ ಆ ರೂಪ ಪಡ್ಕೊಂಡು ಬಂದಿದೆ ಅಂತೇಳಿ ಇವ್ರು ಹೇಳೋದು ನನಗೆ. ಹಾಗೆ ನಾನು ಅದನ್ನು ವಿಸ್ತರಣೆ ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ. ಆಗ ಅದು ನಿಧಾನವಾಗಿ ಅದು ಚೇತರಿಸ್ಕೊಳ್ತಾ ಬಂತು. ಹೀಗೆ ಚೇತರಿಸ್ಕೊಳ್ಳೋ ಸಮಯದಲ್ಲಿ ಬಾಬಾ ಒಮ್ಮೆ ಅವ್ರ ಕನಸಲ್ಲಿ ಬಂದ್ರಂತೆ, ನೀನೀಗ ಆರೋಗ್ಯ ಸುಧಾರಿಸ್ಕೊಳ್ತಾ ಇದೆಯಲ್ಲ, ನಾನು ನಿನಗೆ ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಡೋಕ್ಕೆ ಒಂದು ಸಹಾಯ ಮಾಡಿದ್ದೀನಿ, ನಿನ್ನದೇ ಆದ ಒಂದು ಕರ್ಮ ಇತ್ತು, ಅದನ್ನು ಕಳ್ಕೊಳ್ಬೇಕಾಗಿತ್ತು, ಅದನ್ನು ಕಳ್ಕೊಳ್ಳೋದ ಹೊರತು ನಿನ್ನ ಜೀವನದಲ್ಲಿ ಈ ಜೀವನದಲ್ಲಿ ನೀನು ಆ ಸಮಸ್ಯೆಯಿಂದ ಹೊರಗೆ ಬರ್ತಿರ್ಲಿಲ್ಲ, ನೀನು ವಿನಮ್ರವಾಗಿ ನನ್ನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಅಂದರೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಅದಕ್ಕೋಸ್ಕರ ನಾನು ನಿನ್ನ ಕರ್ಮವನ್ನು ಈ ರೂಪದಲ್ಲಿ ನಿನ್ನ ಬಳಿ ಕಳಿಸಿದ್ದೀನಿ, ಅದರ ಋಣವನ್ನು ತೀರಿಸ್ಕೋ, ಕರ್ಮವನ್ನು ಕಳ್ಕೋ ನೀನು ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಮೆಸೇಜ್ ಕೊಟ್ಟ ರೀತಿಯಲ್ಲಿ ಒಂದು ಅನುಭವ. ಇವರು ಯಾವ ರೀತಿ ಮನಸ್ಸಲ್ಲಿ ಅಂದ್ಕೊಂಡು ಮಲ್ಕೊಂಡಿದ್ರು ಆ ಪ್ರಶ್ನೆಗೆ ಬಾಬಾರವರು ಒಂದು ಕನಸಲ್ಲಿ ಬಂದು ಉತ್ತರ ಕೊಟ್ಟರು. ಅದನ್ನು ಕೂಡ ಅವ್ರು ನನ್ನ ಹತ್ರ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ಆ ನಾಯಿ ಸುಧಾರಿಸ್ಕೊಳ್ತಾ ಇವರು ಏನು ಒಂದು ಕಾಯಿಲೆ ಇತ್ತಲ್ಲ, ಅದು ಯಾರ ಹತ್ರನೇ ಹೇಳ್ಕೊಳಕ್ಕೆ ಆಗೋದಿಲ್ಲ ಅಂತಾರೆ ಅವರು. ನನ್ನ ಹತ್ರನೂ ಕೂಡ ಅದನ್ನು ಅಷ್ಟಾಗಿ ವಿಸ್ತಾರವಾಗಿ ಹೇಳ್ಕೊಳ್ಳಿಲ್ಲ. ಆದರೆ ಮತ್ತೆ ಹೋಗಿ ಅವರು ಆಸ್ಪತ್ರೆಗೆ ಒಂದು ದಿನ ಪರೀಕ್ಷೆ ಮಾಡಿಸಿದ್ರಂತೆ. ಆ ಕಾಯಿಲೆ ಇತ್ತು ನಿಮಗೆ ಅನ್ನೋ ರೀತಿಲಿ ಸುಳುವೇ ಇಲ್ಲ. ಇವರು ಆಸ್ಪತ್ರೆ ಚೀಟಿಗಳು ಅದಕ್ಕೋಸ್ಕರ ಏನೆಲ್ಲ ಪರೀಕ್ಷೆ ಮಾಡಿದ್ರೆ ಅದನ್ನೆಲ್ಲ ತೋರಿಸಿದ ಮೇಲೆ ಡಾಕ್ಟ್ರ್ ಹೇಳೋದು, ಹೌದಲ್ವಾ, ನಾನು ಇದನ್ನೆಲ್ಲ ಪರೀಕ್ಷೆ ಮಾಡಿದ್ದೆ, ನಿಮ್ಗೆ ಯಾವಾಗಿತ್ತು, ಈಗ ಏನಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ, ಒಂದೊಂದ್ಸರಿ ನಾವು ಮಾಡೋ ಪರೀಕ್ಷೆನೇ ಸುಳ್ಳಾಗ್ಬಿಡುತ್ತಾ, ಇಲ್ಲ ಏನಾದರೂ ನಿಮ್ಮ ದೇಹದಲ್ಲಿ ಮತ್ತೆ ವ್ಯತಿರಿಕ್ತ ಬದಲಾವಣೆಯೊಂದಿಗೆ ಹೀಗಾಗತ್ತಾ, ನನಗೆ ಗೊತ್ತಾಗ್ತಿಲ್ಲ, ಗೊಂದಲ ಆಗ್ತಾ ಇದೆ ಅನ್ನೋ ರೀತಿಲಿ ಅವ್ರ ಹತ್ರ ಮಾತನಾಡಿದ್ರಂತೆ. ಆಗ ಇವರು ಹೇಳಿದ್ರಂತೆ, ನಾನು ಬಾಬಾರವರನ್ನು ತುಂಬ ನಂಬ್ತೀನಿ, ಈ ರೀತಿ ಎಲ್ಲ ನಡೀತು ನನ್ನ ಜೀವನದಲ್ಲಿ ಅಂತೇಳಿ. ಆಗ ಅವ್ರು ಅಂದ್ರಂತೆ, ಇಲ್ಲಿ ಅಂಥದ್ದಿಂಥದ್ದು ನಡೆಯೋದಿಲ್ಲ ಅಂತ ಏನಿಲ್ಲ, ಎಲ್ಲ ಭಗವಂತನ ಇಚ್ಛೆ ಮೇಲೆ. ನಾವು ಕೂಡ ಒಂದು ಆಪ್ರೇಷನ್ ಮಾಡ್ತೀವಿ ಅಂದರೆ ಕೊನೆಯಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿಕೊಂಡೇ ನಾವು ಆಪ್ರೇಷನಿಗೆ ಕೈ ಹಾಕೋದು. ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಕೂಡ ನಾವು ಅದರ ಆಧಾರದ ಮೇಲೆ ಕೆಲವು ಮೆಡಿಸಿನ್ಗಳನ್ನು ಕೊಟ್ಟರೂ ಕೂಡ ಭಗವಂತನನ್ನು ನಾವು ಸ್ಮರಣೆ ಮಾಡಿಕೊಂಡು ಆಪ್ರೇಷನ್ ಮಾಡೋದು. ನಿಮ್ಮ ಜೀವನದಲ್ಲೂ ನೀವು ನಂಬಿದ ಬಾಬಾ ನಿಮಗೆ ಒಂದು ಚಮತ್ಕಾರ ಮಾಡಿದ್ದಾರೆ ಅಂಥೇಳಿ ಅವರು ಕೂಡ ಒಂದು ಸಮಾಧಾನ ಮಾಡಿ ಕಳಿಸಿದ್ರಂತೆ. ಇವರು ಮನೆಗೆ ಬಂದಾಗ ಇವರಿಗೆ ಎಲ್ಲೆಲ್ಲದ ಸಂತೋಷ, ಮನೆಯಲ್ಲಿ ಎಲ್ಲರೆದುರಿಗೂ ಕೂಗಿ ಹೇಳಬೇಕು ಅಂತ ಅನಿಸ್ತಂತೆ ಇವರಿಗೆ. ಅಂದರೆ ನೋಡ್ರಿ, ನನ್ನ ಕರ್ಮದ ರೂಪದಲ್ಲಿ ನನ್ನ ಬಾಬಾ ಬಂದು ಈ ರೀತಿ ಆ ಒಂದು ನಾಯಿಯ ಮೂಲಕ ಸೇವೆ ಮಾಡಿಸ್ಕೊಂಡು ನನ್ನ ಆರೋಗ್ಯವನ್ನು ಸುಧಾರಿಸಿದರೆ ನೋಡಿ. ಔಷಧೋಪಚಾರವೂ ಕೂಡ ನನ್ನ ಕಾಯಿಲೆಯನ್ನು ಗುಣ ಮಾಡಲಿಲ್ಲ. ಹಾಗೆ ನೀವು ಕೂಡ ಕೆಲವೊಂದು ಸಾರಿ ಎಂಥ ಒಂದು ಕರ್ಮ ಅಪ್ಪ ನಿಂದು ಅನ್ನೋ ರೀತಿಯಲ್ಲಿ ಆಡ್ಕೊಂಡ್ರೆ, ಆದರೆ ನಾನು ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದಕ್ಕೆ ನನ್ನ ಗುರು ಕೈ ಬಿಡಲಿಲ್ಲ. ಮನುಷ್ಯರಿಗಿಂತ ಭಗವಂತನನ್ನು ನಂಬಬೇಕು ಅನ್ನೋದು ಮತ್ತೊಂದು ಸಾರಿ ಇಲ್ಲಿ ಸಾಕ್ಷಿಯಾಗಿ ನನಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅವರು ಕೂಗಿ ಹೇಳಬೇಕು ಅಂತ ಹೇಳಿ ಅನಿಸ್ತಂತೆ. ಆದರೆ ಕೆಲವು ಸಂಬಂಧಗಳನ್ನು ಸಂಭಾಳಿಸ್ಬೇಕು, ಅದೇ ರೀತಿಯ ಒಂದು ಪ್ರೀತಿಯಲ್ಲಿ ಅವುಗಳನ್ನು ಇಟ್ಕೊಳ್ಬೇಕು ಅಂತ ಹೇಳಿ ನೀವು ಹೇಳ್ತಿರಲ್ಲ, ಹಾಗಾಗಿ ಅಹಂಕಾರದ ಅಹಂ ಮಾತು ಅಂತ ಹೇಳಿ ಅಂದ್ಕೊಳ್ತಾರೆ ಅಂತೇಳಿ ನಾನು ಆ ರೀತಿ ಏನೂ ಅನ್ನಲಿಲ್ಲ. ಆಡ್ಕೊಂಡವ್ರು ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಕೊಟ್ಟು, ಅಂದರೆ ಹೇಳಿ ಕ್ಷಮೆ ಕೊಟ್ಟು ಆ ಒಂದು ಎನರ್ಜಿ
ಎನರ್ಜಿಯನ್ನು ರಿಮೂವ್ ಮಾಡಿಬಿಟ್ಟೆ. ಯಾರೆಲ್ಲ ಏನು ಅಂದ್ಕೊಂಡಿದ್ರು ಆ ವಿಚಾರವನ್ನು ನನ್ನ ಒಂದು ಮನಸ್ಸಿನಿಂದ ದೂರ ಮಾಡಿ, ಈಗ ಬಾಬಾ ನನಗೆ ಕೊಟ್ಟಿದ್ದಾರಲ್ಲ ಈ ಹೊಸ ಅವಕಾಶ, ಈ ಬದುಕು, ಅದ್ರ ಜೊತೆ ನನ್ನ ಮೇಲೆ ನನಗೆ ಒಂದು ಗೌರವ, ನನ್ನ ಮೇಲೆ ನನಗೊಂದು ಪ್ರೀತಿ, ಹೊಸ ಉತ್ಸಾಹ ತುಂಬಿದ ಅನುಭವ ಆಗ್ತದೆ. ಅದರ ಆಧಾರದ ಮೇಲೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ನಾನು ಮುಂದೆ ಸಾಗ್ತಾ ಇದ್ದೀನಿ. ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಹೇಳಿ ಅವರು ನನಗೆ ಒಂದು ತಿಂಗಳ ಹಿಂದೆ ಈ ರೀತಿ ಇಷ್ಟೆಲ್ಲ ನನ್ನ ಹತ್ರ ಮಾತನಾಡಿದರು. ಆದರೆ ಇವತ್ತು ಮೆಸೇಜ್ ಬಂದಿದೆ ಅದೇ ರೀತಿ. ಅಂದರೆ ಅವರು ಯಾರು ಸೇವೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಇದೊಂದು ಪರೀಕ್ಷೆನೂ ಆಗಿರ್ಬೋದು. ಇಲ್ಲ ಇಲ್ಲಿ ಜನರು ಅವರಿಗೆ ಹೇಳ್ತಾ ಇದ್ದಾರೆ ಇದ್ರ ಕಿರುಚಾಟ ನಮಗೆ ಕೇಳೋಕ್ಕಾಗ್ತಾ ಇಲ್ಲ ಅಂದರೆ ಅವ್ರು ಇದಕ್ಕೆ ಯಾವ ರೀತಿ ಒಂದು ಅಂದರೆ ಜನರ ಒಂದು ಮಾತಿಗೆ ಎಲ್ಲಾದರೂ ಅದನ್ನು ಕಡೆಗಣಿಸಿ ಎಲ್ಲಾದರೂ ಬಿಟ್ಟು ಬರ್ತಾರೆ. ಇಲ್ಲ ಯಾರು ಏನೇ ಅಂದರೂ ನಾನು ಇದರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಅವರು ಭಗವಂತನ ಸೇವೆ ಅನ್ನೋ ರೀತಿಯಲ್ಲಿ ಮಾಡ್ತಾರಾ, ಇದರ ಆಧಾರದ ಮೇಲೆ ಅವರು ಮುಂದಿನ ತಿರುವು ನಿಂತಿದೆ ಜೀವನದ್ದು ಅಂಥೇಳಿ ನಾನು ಅಂದ್ಕೊಳ್ತೀನಿ. ಕೆಲವೊಂದು ಸಾರಿ ತುಂಬ ನಾಯಿಗಳು ಕೆಲವು ಮಕ್ಕಳನ್ನು ಕಚ್ಚುತ್ತವೆ. ಒಟ್ಟಾರೆಯಾಗಿ ಪ್ರಾಣಿ ಕೆಲವರ ಮೇಲೆ ಹಲ್ಲೆ ಮಾಡ್ತವೆ, ಕೆಲವರ ಜೀವವನ್ನು ಕೂಡ ಉಳಿಸಿದ್ದುಂಟು. ಎರಡೂ ರೀತಿ ಇಲ್ಲಿ ನಡೀತದೆ ಅಲ್ಲ. ಅಂದರೆ ಮನುಷ್ಯ ರೂಪದಲ್ಲಿ ಕೆಲವರು ಕೆಟ್ಟ ನರಭಕ್ಷಕರು ಇದ್ದಾರೆ, ಹಾಗೆ ಒಳ್ಳೆಯವರು ಇದ್ದಾರೆ. ಅದೇ ರೀತಿ ಪ್ರಾಣಿಗಳಲ್ಲೂ ಕೂಡ ಅವರವರ ಕರ್ಮಕ್ಕೆ ಅನುಗುಣವಾಗಿ ಕೆಟ್ಟ ಪ್ರಾಣಿಗಳು ಇದ್ದಾವೆ, ಒಳ್ಳೆಯ ಪ್ರಾಣಿಗಳು ಇದ್ದಾವೆ. ಎಲ್ಲ ಜೀವಿಗಳಲ್ಲೂ ಆ ಒಂದು ಸಂಚಲನ ಯಾವ ರೀತಿ ಇರುತ್ತಲ್ಲ ಆತ್ಮದ ಉದ್ದೇಶ, ಅದೇ ರೀತಿ ಅವರಿಗೆ ಒಂದು ಜನ್ಮವಾಗಿರುತ್ತೆ. ಅದನ್ನು ಕಳ್ಕೊಳ್ಳೋದು, ಅದನ್ನು ಅವರು ಮುಂದುವರಿಸ್ಕೊಂಡು ಹೋಗೋದು ಭಗವಂತನ ದಯೆ ಕರುಣೆ ಪ್ರೇಮದಲ್ಲಿ. ಅಂದರೆ ನಾವು ಶರಣಾದರೆ ಅದು ನಮಗೆ ಹಂತ ಹಂತವಾಗಿ ಮಾರ್ಗದರ್ಶನದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಬೇಕಷ್ಟೇ. ಹಾಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರಲ್ಲ, ಹಾಗೆ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಭಗವಂತನನ್ನು ನಾವು ಪಡ್ಕೊಳ್ಬೇಕು, ಅವ್ರ ಎದುರಿಗೆ ನಿಲ್ಲಬೇಕು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ನಮ್ಮ ಅನೇಕ ರೀತಿಯ ಕರ್ಮಗಳು ಪಾಪಗಳು ಆ ಭಗವಂತನ ಎದುರಿಗೆ ನಮ್ಮನ್ನು ನಿಲ್ಲಕ್ಕೆ ಕೊಡೋದಿಲ್ಲ, ಅಂಥ ಸಮರ್ಥತೆ ನಮ್ಮಲ್ಲಿ ಇರೋದಿಲ್ಲ. ಆದರೆ ಗುರುವಿನಲ್ಲಿ ಶರಣಾದ ಮರುಕ್ಷಣವೇ ಅಂತಹ ಒಂದು ಸಕ್ಷಮತೆಯನ್ನು ತುಂಬಿಸ್ಲಿಕ್ಕೆ, ಅಂಥ ಒಂದು ಒಳ್ಳೊಳ್ಳೆಯ ಕರ್ಮಗಳನ್ನು ನಮ್ಮಿಂದ ಮಾಡಿಸ್ಲಿಕ್ಕೆ ಶುರು ಮಾಡ್ತಾರೆ ಆ ಗುರು. ಒಟ್ಟಾರೆಯಾಗಿ ಆ ಭಗವಂತನ ಎದುರಿಗೆ ಅವ್ರು ಹೋಗಿ ನಿಲ್ಲಿಸಬೇಕು. ನನ್ನ ಭಕ್ತನ ಅನೇಕ ರೀತಿಯ ಕರ್ಮಗಳಿಗೆ ಈಗೊಂದು ತಿರುವು ಸಿಕ್ಕಿದೆ, ಕ್ಷಮಿಸು, ಅವನಿಗೊಂದು ಅವಕಾಶ ಕೊಡು ಅನ್ನೋ ರೀತಿಯಲ್ಲಿ ಅವರು ಅಷ್ಟೊಂದು ಸಕ್ಷಮರಾಗಿ ನಮ್ಮನ್ನು ಅಲ್ಲಿ ನಿಲ್ಲಿಸುವಂಥ ಶಕ್ತಿ ಸದ್ಗುರುವಿಗೆ ಮಾತ್ರ ಇದೆ. ಅಂತಹ ಗುರುವಿನ ಸಕ್ಷಮತೆಯಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ. ನಾವು ಧನ್ಯರು, ಪುಣ್ಯವಂತರು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಈ ರೀತಿ ಅನೇಕ ರೀತಿಯ ಘಟನೆಗಳು ನಡೀತವೆ. ಒಂದು ಪ್ರಾಣಿಯಿಂದ ಒಬ್ಬರು ಸಾಯ್ತಾರೆ ಅಂದರೆ ಅದೊಂದು ಕರ್ಮದ ಫಲವೇ. ಒಂದು ಪ್ರಾಣಿಯಿಂದ ಒಬ್ಬರು ಉಳಿತಾರೆ ಅಂದರೆ ಅದು ಕೂಡ ಒಂದು ಕರ್ಮದ ಉದ್ದೇಶ. ಅದರ ಉದ್ದೇಶವೇ, ಆ ಆತ್ಮದ ಉದ್ದೇಶವೇ ಅದಾಗಿರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋದರೆ ತುಂಬ ರಹಸ್ಯ. ನಾವು ಇನ್ನೂ ರಹಸ್ಯದೊಳಗೆ ಹೋಗ್ತಾನೆ ಹೋಗ್ತೀವಿ. ಅದನ್ನು ಭೇದಿಸ್ತಾ ತುಂಬ ಒಳಗೆ ಹೋಗಬೇಕಾಗತ್ತೆ. ಅದರಿಂದ ಹೊರಗೆ ಬರೋಕ್ಕಾಗದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅಗಾಧವಾದ ಒಂದು ಸನಾತನ ಧರ್ಮದ ಒಂದು ಧಾರ್ಮಿಕ ವಿಚಾರಗಳಾಗಿರ್ಬೋದು, ಹಾಗೆ ಕೆಲವೊಂದು ಪುರಾಣಗಳ ಅಂತರ್ಗತದಲ್ಲಿ ನಾವು ಹೋಗ್ಬಿಟ್ರೆ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಾಬಾ ಹೇಳಿರೋದು ಅವರ ಉಪದೇಶಗಳಲ್ಲಿ ಸರಳವಾಗಿ ಹೇಳಿದ್ದಾರೆ. ಅವರು ತುಂಬ ಗೊಂದಲ, ಹಾಗೆ ಜನರಿಗೆ ಒಂದು ಅಸಹಜ ರೀತಿಯಲ್ಲಿ ಅವರಿಗೆ ಒಂಥರ ಕ್ಲಿಷ್ಟ ಅನಿಸ್ಬೋದು. ಹಾಗಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಬಯಸು, ಎಷ್ಟಾಗುತ್ತೋ ನಿನ್ನ ಕೈಲಿ ಅಷ್ಟು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಕೊಡು, ಒಳ್ಳೆಯದನ್ನೇ ಬಯಸು, ಒಳ್ಳೆಯ ಮನಸ್ಸಿನಲ್ಲಿ ಒಂದು ಯೋಜನೆಯನ್ನು ಮಾಡ್ತಾ ಹೋಗು. ಅದೇ ನಿಮಗೆ ನಿನ್ನ ಜೀವನದ ಉದ್ದಕ್ಕೂ ಭವಿಷ್ಯದ ಸುಂದರ ರೂಪವಾಗಿ ನಿನಗೆ ಮರಳಿ ಸಿಗ್ತದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ. ಈ ಒಂದು ನನಗೆ ಎರಡೂ ವಿಚಾರಗಳು ತುಂಬ ಒಂದು ಆಶ್ಚರ್ಯಕರವಾದ ಅನುಭವವನ್ನು ಕೊಡ್ತಾ ಇದೆ. ಇದು ಹಿಂದೆ ಒಂದು ತಿಂಗಳ ಹಿಂದೆ ನಾನು ವಿಚಾರವನ್ನು ಕೇಳಿದೆ, ಈಗ ಮತ್ತೊಂದು ಅದೇ ರೀತಿಯ ಸ್ಥಿತಿ ಇನ್ನೂ ಎದುರಾಗಿದೆ. ಖಂಡಿತ ನೀವು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಮಾಡಿ. ನಾನು ಹೇಳಿದ್ನಲ್ಲ, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಅದರದ್ದೇ ಒಂದು ಸಂಘ ಇರುತ್ತೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಗೆ ಬಿಡಿ. ನೀವು ಅದಕ್ಕೆ ಸ್ವಲ್ಪ ಖರ್ಚಿಗೆ ಹಣ ಒಂದು ಕೊಟ್ಟರೆ ಅವರು ಅದಕ್ಕೆ ಒಂದು ಟ್ರೀಟ್ಮೆಂಟ್ ಖಂಡಿತ ಕೊಡ್ತಾರೆ. ನಿಮ್ಮ ಕೈಯಲ್ಲೇ ಅದೊಂದು ಚಿಕಿತ್ಸೆಯನ್ನು ಪಡ್ಕೊಂಡು ಸುಧಾರಿಸ್ಕೊಂಡ್ರೆ ಖಂಡಿತ ಒಳ್ಳೆಯದೇ. ನಿಮ್ಮ ಕೈಯಲ್ಲೇ ಅದು ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ಅದರ ಅಂತ್ಯವನ್ನು ಕಂಡರೂ ಕೂಡ ಅದು ಕೂಡ ಒಳ್ಳೆಯದೇ. ಎರಡರಿಂದನೂ ನಿಮಗೆ ಕೆಟ್ಟದಾಗೋದಿಲ್ಲ. ನಿಮ್ಮ ಪ್ರಯತ್ನ ನೀವು ಪ್ರಾಮಾಣಿಕವಾಗಿ ಮಾಡಿದ್ದೀರಾ, ಆ ಪ್ರಯತ್ನವನ್ನು ಭಗವಂತ ನೋಡ್ತಾರೆ ಅಷ್ಟೇ. ದಯೆ ಕರುಣೆ ಪ್ರೇಮ ಸೇವೆ ಮನುಷ್ಯತ್ವ ಮಾನವೀಯತೆಯನ್ನು ತೋರಿದು ಬಿಟ್ಟರೆ ಮನುಷ್ಯ ರಾಕ್ಷಸನಾಗ್ಬಿಡ್ತಾನೆ. ಅವೆಲ್ಲವನ್ನ ಇಟ್ಕೊಂಡು ನಾನು ಒಳ್ಳೆಯದನ್ನು ಮಾಡಿದೆ, ಆದರೆ ನಂಗೆ ಜನ ಅರ್ಥ ಮಾಡ್ಕೊಳ್ಳಿಲ್ಲ, ಕೆಟ್ಟದನ್ನೇ ಮಾಡಿದರು ಅಂದರೆ ಅದು ಅವರ ಕರ್ಮವನ್ನು ಸೂಚಿಸ್ತದೆ ಅಲ್ಲ, ಅವರ ಮನಸ್ಥಿತಿಯನ್ನು ಸೂಚಿಸ್ತದೆ. ಅದು ನಮ್ಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ನಾವು ಏನು ಮಾಡ್ತೀವೋ, ನಾವು ಒಳ್ಳೆಯರು, ನಾವು ಸುಸಂಸ್ಕೃತರು, ನಾವು ಸಂಸ್ಕಾರವಂತರು ಅಂದರೆ ಅದನ್ನು ಬದಲಾಯಿಸ್ಕೊಳ್ಳೋಕ್ಕಾಗೋದಿಲ್ಲಲ್ಲ ಇನ್ನೊಬ್ಬರನ್ನ ನೋಡಿ. ಹಾಗಾಗಿ ನಾವು ಮುಂದೆ ಹೋಗ್ತಾನೆ ಇರಬೇಕು. ನಮ್ಮನ್ನು ಅಳಿಯೋದು ಭಗವಂತ, ನಾವು ಮನುಷ್ಯರಿಂದ ಅಳಿಯಲ್ಪಡೋದೇನು ಬೇಡ ಅಲ್ವಾ.
ಮನುಷ್ಯರು ಕೊಟ್ಟರೆ ಮನೆಯವರೆಗೂ ಬರೋದಿಲ್ಲಂತೆ. ಮನೆಯವರೆಗೂ ಬರೋದ್ರೊಳಗೆ ಅವರು ಕೊಟ್ಟಿದ್ದನ್ನು ತೊಗೊಂಬರೋದ್ರೊಳಗೆ ಅವ್ರ ಮನಸ್ಸನ್ನು ತೀರ್ಮಾನ ಮಾಡ್ಕೊಂಡು ಮತ್ತೆ ಬಂದು ಇಸ್ಕೊಂಡು ಹೋಗ್ಬಿಡ್ಬೋದು ಅವರು. ಆದರೆ ಗುರು ಕೊಟ್ಟರೆ, ಭಗವಂತ ಕೊಟ್ಟರೆ ಶಾಶ್ವತವಾಗಿ ನಮ್ಮ ಬಳಿ ಇರುತ್ತೆ. ಯಾಕಂದರೆ ಅವರು ಒಮ್ಮೆ ನಮ್ಮ ಒಳ್ಳೆಯ ಕರ್ಮದ ಉದ್ದೇಶವನ್ನು ನೋಡಿ ಯಾವುದಾದ್ರೂ ಒಂದು ಫಲ ಆಶೀರ್ವಾದವನ್ನು ಕೊಟ್ಟರೆ ಮರಳಿ ಹಿಂಪಡೆಯೋದಿಲ್ಲ. ಅದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಯೋಗ್ಯತೆ ಕೊಡ್ತಾರೆ. ಇದು ಇಷ್ಟವಾದರೆ ಎಂದಿನಂತೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದ್ರ ಮೂಲಕ ಒಂದು ಕೃತಜ್ಞತೆಯನ್ನು ಬಾಬಾರವರಿಗೆ ಸಲ್ಲಿಸಿ, ಹಾಗೆ ಆ ಎನರ್ಜಿ ನಿಮ್ಮನ್ನು ಅನಂತ ಕಾಲದವರೆಗೂ ಹೀಲ್ ಮಾಡುತ್ತೆ. ಹಾಗೆ ಮುಂದೆ ಕೆಲವು ಸಕಾರಾತ್ಮಕ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.